ಇಂಗ್ಲೆಂಡ್ ವಿರುದ್ಧ ಮಸ್ಟ್ ವಿನ್ ಮ್ಯಾಚ್ನಲ್ಲಿರುವಂತಹ ಟೀಮ್ ಇಂಡಿಯಾಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವಿಕೆಟ್ ಕೀಪರ್ ಕಮ್ ಸ್ಟಾರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಇಂಜುರಿ ಈಗ ದೊಡ್ಡ ವಿಲನ್ ಆಗಿದೆ. ಅದರಲ್ಲೂ ಕೂಡ ವೈದ್ಯರು ನೀಡಿರುವಂಥ ವರದಿಯೇ ಶಾಕಿಂಗ್ ಆಗಿದೆ. ಹಾಗಾದರೆ ಪಂತ್ಗೆ ಏನಾಯಿತು? ಡಾಕ್ಟರ್ ಕೊಟ್ಟಂಥ ರಿಪೋರ್ಟ್ನಲ್ಲಿ ಏನಿದೆ? ಬ್ಯಾಟಿಂಗ್ ವೀಕ್ ಆಗುತ್ತಾ? ಪಂತ್ ಬದಲಿ ಆಟಗಾರ ಯಾರು? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ನಲ್ಲಿ ಫ್ಲಾಪ್ ಆದರೂ ಕೂಡ ಇಂಗ್ಲೆಂಡ್ ಸರಣಿಯಲ್ಲಿ ಪವರ್ಫುಲ್ ಪ್ರದರ್ಶನದ ಮೂಲಕವೇ ರಿಷಬ್ ಪಂತ್ ಕಂಬ್ಯಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಮಿಡಲ್ ಆರ್ಡರ್ನ ಬಲ ಆಗಿದ್ದಾರೆ. ಸರಣಿ ಯುದ್ಧಕ್ಕೂ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಆದರೆ ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರುವಂಥ 4ನೇ ಪಂದ್ಯದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಲಿನಲ್ಲಿ ಸೋರ್ತಾ ಇದ್ದಂಥ ರಕ್ತ, ಊದಿದ ಬೆರಳು, ಪಂತ್ ನರಳಾಟ ಕಂಡು ಟೀಮ್ ಇಂಡಿಯಾ ಅಭಿಮಾನಿಗಳು ಕೂಡ ಟೆನ್ಷನ್ ಆಗಿದ್ರು. ಆದರೆ ಈಗ ಆ ಟೆನ್ಷನ್ ಅನ್ನ ಹೆಚ್ಚು ಮಾಡುವಂಥ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಹೀಗಿದ್ರೂ ಕೂಡ ಪಂತ್ ವಿಚಾರದಲ್ಲಿ ಬಿಸಿಸಿಐ ರಿಸ್ಕ್ ತಗೊಳ್ತಿದ್ಯಾ ಎನ್ನುವಂಥ ಅನುಮಾನ ಮೂಡಿದೆ. ಯಾಕಂದ್ರೆ ಬಿಸಿಸಿಐ ನೀಡಿರುವಂಥ ಅಪ್ಡೇಟ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿದೆ. ಕಾಲ್ ಬೆರಳು ಮುರಿತ 6 ವಾರ ರೆಸ್ಟ್ ಹೇಳಿದ ಡಾಕ್ಟರ್. ಮೊದಲ ಇನ್ನಿಂಗ್ಸ್ನ ಮೊದಲ ದಿನದಾಟದಲ್ಲಿ 67ನೇ ಓವರ್ನಲ್ಲಿ ಕ್ರಿಸ್ ವೋಕ್ಸ್ ಎಸೆದಂತ ಬಾಲು ಶರವೇಗದಲ್ಲಿ ನುಗ್ಗಿತ್ತು. ಈ ವೇಳೆ ರಿವರ್ಸ್ ಸ್ವೀಪ್ ಯತ್ನದ ವೇಳೆ ಬಾಲ್ ಸೀದಾ ಪಂತ್ ಅವರ ಪಾದಕ್ಕೆ ಬಡಿದಿತ್ತು. ಇಲ್ಲಿ LBW ಹೈಡ್ರಾಮಾ ಕೂಡ ನಡೀತಾ ಇತ್ತು. ಆದರೆ ಪಂತ್ ನರಳಾಡ್ತಾ ಇದ್ರು. ಬಳಿಕ ಫಿಸಿಯೋ ಮೈದಾನಕ್ಕೆ ಬಂದು ಚೆಕ್ ಮಾಡಿದ್ರು. ಕಾಲಿನಲ್ಲಿ ರಕ್ತ ಸೋರ್ತಾ ಇತ್ತು. ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಇದೀಗ ರಿಪೋರ್ಟ್ ಹೊರಬಿದ್ದಿದೆ. ಬಾಲು ಬಿದ್ದ ರಭಸಕ್ಕೆ ಪಂತ್ ಕಾಲಿನ ಮೂಳೆಯೇ ಮುರಿತವಾಗಿದೆ. ಒಬ್ಬರೇ ನಡೆಯೋದು ಕೂಡ ಕಷ್ಟ ಎಂದಿದ್ದಾರೆ. ಹೀಗಾಗಿ ಮುಂದಿನ 6 ವಾರಗಳ ಕಾಲ ಕಂಪ್ಲೀಟ್ ರೆಸ್ಟ್ ಪಡೆಯಲೇಬೇಕು. ಹೀಗಿದ್ರೂ ಪಂತ್ ವಿಚಾರದಲ್ಲಿ ಬಿಸಿಸಿಐ ರಿಸ್ಕ್ ತೆಗೆದುಕೊಳ್ಳುತ್ತಿದ್ಯಾ ಅನ್ನುವಂತ ಆತಂಕ ಮೂಡಿದೆ. ಪಂತ್ ಇಂಜುರಿ ಬಗ್ಗೆ ಬಿಸಿಸಿಐ ಬಿಗ್ ಅಪ್ಡೇಟ್. ಇನ್ನು ಪಂತ್ ಇಂಜುರಿ ಬಗ್ಗೆ ಬಿಸಿಸಿಐ ಕೊನೆಗೂ ಕೂಡ ಸೈಲೆನ್ಸ್ ಬ್ರೇಕ್ ಮಾಡಿದೆ. ಹಾಗೆ ಶಾಕಿಂಗ್ ಅಪ್ಡೇಟ್ ಅನ್ನು ನೀಡಿದೆ. ಮ್ಯಾಂಚೆಸ್ಟರ್ ಟೆಸ್ಟ್ನ ಮೊದಲ ದಿನದಂದು ಬಲಗಾಲಿಗೆ ಗಾಯ ಮಾಡಿಕೊಂಡಿದ್ದ ರಿಷಬ್ ಪಂತ್ ಪಂದ್ಯದ ಉಳಿದ ಭಾಗಕ್ಕೆ ವಿಕೆಟ್ ಕೀಪಿಂಗ್ ಕರ್ತವ್ಯಗಳನ್ನು ನಿರ್ವಹಿಸೋದಿಲ್ಲ. ಅವರ ಬದಲಿಗೆ ಧ್ರುವ್ ಜುರೇಲ್ ವಿಕೆಟ್ ಕೀಪಿಂಗ್ ಪಾತ್ರವನ್ನು ವಹಿಸಿಕೊಳ್ತಾರೆ. ಹೀಗಿದ್ರೂ ಗಾಯದ ಹೊರತಾಗಿಯೂ ಕೂಡ ರಿಷಬ್ ಪಂತ್ 2ನೇ ದಿನದಂದು ತಂಡವನ್ನ ಸೇರ್ಕೊಂಡಿದ್ದಾರೆ. ಹಾಗೆ ತಂಡದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬ್ಯಾಟಿಂಗ್ ಮಾಡೋಕೆ ಲಭ್ಯರಿರ್ತಾರೆ ಅಂತ ಬಿಸಿಸಿಐ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಅಂದ್ರೆ ಗಾಯದ ಹೊರತಾಗಿ ಕೂಡ ಪಂತ್ ಬ್ಯಾಟಿಂಗ್ಗೆ ಬರ್ತಾರೆ. ರನ್ಸ್ ಓಡೋಕೆ ಆಗದೇ ಇದ್ರೂ 6, 4ಗಳ ಮೂಲಕ ಎಷ್ಟಾಗುತ್ತೋ ಅಷ್ಟು ರನ್ಸ್ ಬರಲಿ ಅನ್ನೋದು ಮ್ಯಾನೇಜ್ಮೆಂಟ್ ಪ್ಲಾನ್ ಇದ್ದಂತಿದೆ. ಅದೇ ಪ್ಲಾನ್ ನಂತೆಯೇ ಪಂತ್ ರನ್ನ ಫೀಲ್ಡ್ಗಿಳಿಸಿದೆ. 2ನೇ ದಿನದಾಟದಲ್ಲಿ ಪಂದ್ಯ ಆರಂಭವಾದ ವೇಳೆ ಪಂತ್ ವೈಟ್ ಜೆರ್ಸಿಯಲ್ಲಿ ಕಾಣಿಸಿಕೊಂಡಿದ್ರಿಂದ ಪಂತ್ ಬ್ಯಾಟಿಂಗ್ಗೆ ಬರ್ತಾರಾ ಎನ್ನುವಂಥ ಡೌಟ್ ಮೊದಲೇ ಶುರುವಾಗಿತ್ತು. ಅದರಂತೆ ಶಾರ್ದುಲ್ ಠಾಕೂರ್ ವಿಕೆಟ್ ಬಿದ್ದ ಮೇಲೆ ಪಂತ್ ಬ್ಯಾಟಿಂಗ್ಗೆ ಬಂದರು. ಅಷ್ಟೊಂದು ನೋವಿನಲ್ಲೂ ಪಂತ್ ಬ್ಯಾಟಿಂಗ್ಗೆ ಬಂದಿದ್ದನ್ನು ನೋಡಿ ಪ್ರೇಕ್ಷಕರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅಪ್ರಿಷಿಯೇಟ್ ಮಾಡಿದ್ರು. ಮೊದಲನೇ ಪಂದ್ಯದಿಂದಲೇ ಉತ್ತಮ ಫಾರ್ಮ್ನಲ್ಲಿದ್ದ ಪಂತ್. ಇನ್ನು ರಿಷಬ್ ಪಂತ್ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್. ಇಂಗ್ಲೆಂಡ್ ಸರಣಿಯಲ್ಲೂ ಕೂಡ ಸಾಲಿಡ್ ಫಾರ್ಮ್ನಲ್ಲಿದ್ದಾರೆ. ಮೊದಲ ಪಂದ್ಯದ 2 ಇನ್ನಿಂಗ್ಸ್ಗಳಲ್ಲೂ ಕೂಡ ರಿಷಬ್ ಪಂತ್ ಶತಕ ಬಾರಿಸಿದ್ರು. ಇನ್ನು ದ್ವಿತೀಯ ಪಂದ್ಯದಲ್ಲಿ ಒಟ್ಟು 90 ರನ್ ಸಿಡಿಸಿದ್ರು. ಇನ್ನು 3ನೇ ಟೆಸ್ಟ್ ಪಂದ್ಯದಲ್ಲಿ ಒಟ್ಟು 83 ರನ್ಗಳನ್ನ ಕಲೆ ಹಾಕಿದ್ರು. ಇದೀಗ 4ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 37 ರನ್ಗಳನ್ನ ಕಲೆ ಹಾಕಿದ್ರು. ಅಷ್ಟರಲ್ಲೇ ಗಾಯಗೊಂಡ್ರು. ಈ ಮೂಲಕ ಈ ಸರಣಿಯಲ್ಲಿ ಒಟ್ಟು 462 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ಪಂತ್ ಬ್ಯಾಟಿಂಗ್ನಿಂದ ಹಾಗೇನಾದ್ರೂ ಹೊರಗುಳಿದ್ರೆ ಟೀಮ್ ಇಂಡಿಯಾ ಪಾಲಿಗೆ ಸೆಟ್ ಬ್ಯಾಕ್ ಆಗೋದಂತೂ ಗ್ಯಾರಂಟಿ ಇದೆ. ಪಂತ್ ಇಂಜುರಿಯಿಂದಾಗಿ ಜುರೇಲ್ ವಿಕೆಟ್ ಕೀಪರ್. ಇನ್ನು ಬಿಸಿಸಿಐ ನೀಡಿರುವಂತಹ ಹೇಳಿಕೆಯ ಪ್ರಕಾರ ಮ್ಯಾಂಚೆಸ್ಟರ್ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಧ್ರುವ್ ಜುರೇಲ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ವಹಿಸ್ತಾರೆ. ಯಾಕಂದ್ರೆ ಲಾರ್ಡ್ಸ್ ಟೆಸ್ಟ್ ಪಂದ್ಯದ ವೇಳೆ ರಿಷಬ್ ಪಂತ್ ಅವರ ಬೆರಳಿಗೆ ಗಾಯ ಆಗಿತ್ತು. ಈ ವೇಳೆ ಬದಲಿ ವಿಕೆಟ್ ಕೀಪರ್ ಆಗಿ ಜುರೇಲ್ ಕಾಣಿಸಿಕೊಂಡಿದ್ರು. ಹೀಗಾಗಿ ಮ್ಯಾಂಚೆಸ್ಟರ್ ಟೆಸ್ಟ್ನಲ್ಲೂ ಕೂಡ ಜುರೇಲ್ ಕೀಪಿಂಗ್ ಜವಾಬ್ದಾರಿ ತಗೊಳ್ತಾರೆ. ಆದರೆ ಬ್ಯಾಟಿಂಗ್ ವಿಚಾರ ಬಂದಾಗ ಪಂತ್ ಮಾತ್ರವೇ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಪಂತ್ ಕಾಲಿಗೆ ಗಾಯ ಮಾಡಿಕೊಂಡು ರಿಟೈರ್ಡ್ ಹರ್ಟ್ ಆಗಿರೋದ್ರಿಂದ ಕನ್ಕುಷನ್ ಸಬ್ಸ್ಟಿಟ್ಯೂಟ್ ಆಯ್ಕೆ ಇರೋದಿಲ್ಲ. ಹೀಗಾಗಿ ಜುರೇಲ್ ಅವರನ್ನ ಕೇವಲ ಕೀಪರ್ ಆಗಿ ಮಾತ್ರ ಬಳಸಿಕೊಳ್ಳಬಹುದು. ತಲೆಗೆ ಚೆಂಡು ಬಡಿದರೆ ಮಾತ್ರವೇ ಬದಲಿ ಆಟಗಾರ. ಆಕ್ಚುಲಿ ತುಂಬಾ ಜನರಿಗೆ ಇರೋ ಪ್ರಶ್ನೆ ಅಂದ್ರೆ ಇದೆ. ಈಗ ಪಂತ್ ರಿಟೈರ್ಡ್ ಹರ್ಟ್ ಅಂದ್ರೆ ಇಂಜುರಿಯಿಂದಾಗಿ ಹೊರಗೆ ಬಿದ್ದಿದ್ದಾರೆ. ಸೊ ಅವರ ಬದಲಿಗೆ ಇನ್ನೊಬ್ಬ ಬ್ಯಾಟಿಂಗ್ಗೆ ಇಳಿಸಬಹುದಲ್ವಾ ಅನ್ನೋದು. ಆದರೆ ICCಯ ನಿಯಮದ ಪ್ರಕಾರ ಕ್ರಿಕೆಟ್ ಆಡುವಾಗ ಬ್ಯಾಟರ್ ಅಥವಾ ಬೌಲರ್ ತಲೆಗೆ ಚೆಂಡು ಬಡಿದ್ರೆ ಮಾತ್ರವೇ ಅದೇ ಸಾಮರ್ಥ್ಯದ ಅಂದ್ರೆ ಅದೇ ಕ್ವಾಲಿಟೀಸ್ ಇರುವಂತ ಆಟಗಾರನನ್ನ ಬದಲಿ ಪ್ಲೇಯರ್ ಆಗಿ ಬಳಸಿಕೊಳ್ಳಬಹುದು. ಉಳಿದಂತೆ ದೇಹದ ಯಾವುದೇ ಭಾಗದಲ್ಲಿ ಚೆಂಡು ಬಡಿದು ಗಾಯಗೊಂಡರೂ ಕೂಡ ಈ ನಿಯಮ ಅನ್ವಯಿಸೋದಿಲ್ಲ. ಬಟ್ ವಿಕೆಟ್ ಕೀಪಿಂಗ್ಗೆ ಮಾತ್ರ ಬದಲಿ ಆಟಗಾರನನ್ನ ಆಡಿಸಬಹುದು.
ಪಂತ್ ಸ್ಥಾನಕ್ಕೆ ವಿಕೆಟ್ ಕೀಪರ್ ಆಗಿ ಧ್ರುವ್ ಜುರೇಲ್ ಫೀಲ್ಡಿಂಗ್ ಮಾಡೋಕೆ ಮಾತ್ರ ಸಾಧ್ಯ ಇರ್ತಾರೆ. ಹಾಗಂತ ಬ್ಯಾಟಿಂಗ್ಗೆ ಇವರಿಗೆ ಅನುಮತಿಯನ್ನು ನೀಡಕ್ಕಾಗೋದಿಲ್ಲ. ಹಾಗೇನಾದ್ರೂ ಬ್ಯಾಟಿಂಗ್ ಮಾಡಲೇಬೇಕು ಅಂತ ಇದ್ರೆ ಪಂತ್ ಮಾತ್ರವೇ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಸದ್ಯ ಇಂಗ್ಲೆಂಡ್ ಸೀರೀಸ್ ಉದ್ದಕ್ಕೂ ಕೂಡ ಟೀಮ್ ಇಂಡಿಯಾ ಮಿಡಲ್ ಆರ್ಡರ್ ವೀಕ್ ಆಗಿದೆ. ಇದೀಗ ಕಾಲ್ಬೆರಳಿನ ಫ್ರಾಕ್ಚರ್ನಿಂದಾಗಿ ಪಂತ್ ಮೈದಾನಕ್ಕೆ ಇಳಿಯದೇ ಇದ್ರೆ ಎರಡನೇ ಇನ್ನಿಂಗ್ಸ್ಗೂ ಕೂಡ ಟೀಮ್ ಇಂಡಿಯಾ ಬ್ಯಾಟಿಂಗ್ ವಿಭಾಗಕ್ಕೆ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಹಾಗಂತ ಗಾಯದ ಹೊರತಾಗಿ ಕೂಡ ಅವರನ್ನ ಬ್ಯಾಟಿಂಗ್ ಇಳಿಸೋದು ದೊಡ್ಡ ರಿಸ್ಕ್ ಅಂತಾನೆ ಹೇಳಬಹುದು. ಸೊ ನಿಮ್ಮ ಪ್ರಕಾರ ಪಂತ್ ಬ್ಯಾಟಿಂಗ್ ಮಾಡಬೇಕಾ ಅಥವಾ ರೆಸ್ಟ್ ನೀಡಿದ್ರೆ ಒಳ್ಳೇದಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.